ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯಿಂದ ಕುಶ್ ಎಂ ದುರ್ಗಿ. ನನ್ನ ಕಾವ್ಯನಾಮ ಇರೋದು ಅಂಕುಶ್ ದುರ್ಗಿ. ಇವತ್ತು ನಾನು ಗಣಿತ ವಿಷಯದಲ್ಲಿ ವಿಶೇಷವಾಗಿ ಚಿಹ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ತಮಗೆಲ್ಲ ಮಾಡಿಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಗಣಿತ ವಿಷಯ ಆದಮೇಲೆ ನಮಗೆ ಅದರ ಚಿಹ್ನೆಗಳ ಪರಿಚಯ ಆಗಲೇಬೇಕು. ಅದು ವಿಶೇಷವಾಗಿ ಕೂಡಿಸೋದು, ಕಳೆಯೋದು, ಗುಣಾಕಾರ ಮತ್ತು ಭಾಗಾಕಾರ, ಇವು ನಾಲ್ಕರ ಆಪ್ರೇಷನ್ಸ್ ನಮ್ಗೆ ಗೊತ್ತಿರಲೇಬೇಕು. ಆಮೇಲೆ ಅವನ್ನ ಸರಿಯಾಗಿ ನಾವು ಹೇಗೆ ಬಳಸ್ಕೋಬೇಕು, ಎಲ್ಲ ಲೆಕ್ಕಗಳಲ್ಲಿ ನಾವು ಹೇಗೆ ಅವನ್ನ ತಕ್ಕೋಬೇಕು ಅನ್ನೋದು ನಾವು ಸಹಜವಾಗಿ ತಿಳ್ಕೊತೀವಿ. ನೋಡಿ, ಒಬ್ಬ ಸ್ಟೂಡೆಂಟ್ ಅಂದಮೇಲೆ ಗಣಿತ ವಿಷಯ ನನಗೆ ಭಾಳ ಟಫ್ ವಿಷಯ ಅಥವಾ ನನಗೆ ಅರ್ಥ ಆಗೋದಿಲ್ಲ ಅಥವಾ ಸ್ವಲ್ಪ ತಿಳಿತದ ಅಂಥೇಳಿ ಭಾಳಷ್ಟು ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಒಂದು ವಿಚಾರ ಇರ್ತದೆ. ಆದರೆ ನಾನು ಎಲ್ಲರಿಗೂ ಹೇಳಿ ಬಯಸ್ತೇನೆ, ದಯವಿಟ್ಟು ಆ ಥರ ತಿಳ್ಕೊಬೇಡಿ. ಭಾಳಷ್ಟು ಜನ ಗಣಿತ ಕಬ್ಬಿಣದ ಕಡಲೆ ಅಂತ ಭಾವಿಸ್ತಾರೆ, ತಿಳ್ಕೊತಾರೆ ಅಥವಾ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ. ಆದರೆ ದಯವಿಟ್ಟು ಆ ಥರ ಗಣಿತ ವಿಷಯಕ್ಕೆ ಕಬ್ಬಿಣದ ಕಡಲೆ ಅನ್ನಬೇಡಿ. ಯಾವುದೇ ವಿಷಯ ಕಠಿಣವಾದದ್ದು ಇರುವುದಿಲ್ಲ ಅಥವಾ ಕಬ್ಬಿಣದ ಕಡಲೆ ಆಗುವುದಿಲ್ಲ. ಆದರೆ ಅದರ ಮೂಲ ಪ್ರಕ್ರಿಯೆಗಳನ್ನು, ಅದರ ಮೂಲ ಅರ್ಥವನ್ನು, ಅಂದರೆ ಯಾವುದೇ ವಿಷಯದ ಮೂಲ ಪ್ರಕ್ರಿಯೆಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಅಷ್ಟೊಂದು ಏನಾದರೂ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಆ ವಿಷಯಗಳು ಬಹಳ ಸರಳವಾಗಿ, ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತವೆ ಮತ್ತು ಬಹಳ ದಿನದವರೆಗೆ ಅವು ನಾವು ಜ್ಞಾಪಕದಲ್ಲಿ ಇಟ್ಕೋಬೋದು. ಅದಕ್ಕೆ ದಯವಿಟ್ಟು ಯಾರು ಯಾವುದೇ ಒಂದು ವಿಷಯ ಕಠಿಣವಾದದ್ದಂತ ಅಂದ್ಕೋಬೇಡಿ. ಎಲ್ಲವೂ ವಿಷಯಗಳು ಬಹಳ ಸರಳ, ಸುಲಭ ಮತ್ತು ಒಂದು ಆನಂದ ಕೊಡ್ತಕ್ಕಂಥ ವಿಷಯಗಳಿವೆ. ಅದಕ್ಕೆ ನಾವು ಅವುಗಳ ಮೂಲ ಪ್ರಕ್ರಿಯೆಗಳನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನಾನು ಇನ್ನು ಮುಂದೆ ಗಣಿತದಲ್ಲಿ ತಮಗೆ ಬೇರೆ ಬೇರೆ ಕ್ಲಾಸ್ ಸ್ಟೂಡೆಂಟ್ಸ್ಗಾಗಿ ಅವರವರ ಲೆಕ್ಕಗಳನ್ನು, ಪ್ರತಿ ಪಾಠದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ನಾನು ಬಿಡಿಸಿಕೊಡ್ತಾ ಇದ್ದೇನೆ. ಆದರೆ ಅದರ ಪೂರ್ವದಲ್ಲಿ ಪ್ರಥಮ ನಾವು ಬೇಸಿಕ್ ಆಪ್ರೇಷನ್ಸ್, ಚಿಹ್ನೆಗಳ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಮುಂದೆ ಹೋಗಿ ಅದು ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು ಇವತ್ತಿಲ್ಲಿ ಬೋರ್ಡ್ ಮೇಲೆ ಈ 4 ಚಿಹ್ನೆಗಳು, ಅಂದ್ರೆ ಕೂಡಿಸೋದು, ಕಳೆಯೋದು ಮತ್ತು ಗುಣಾಕಾರ ಮತ್ತು ಭಾಗಾಕಾರ, ಈ 4 ಚಿಹ್ನೆಗಳ ಬೇರೆ ಬೇರೆ ಮೂಲ ಪ್ರಕ್ರಿಯೆಗಳು ಕೂಡಿಸೋದ್ರಲ್ಲಿ, ಕಳೀತರಲ್ಲಿ ಹೇಗೆ ನಡೀತಾವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಇದೇ ಮೂಲ. ಇಂಥ ಬಹಳಷ್ಟು ಮೂಲ ಥಿಂಗ್ಸ್ಗಳನ್ನು, ಬೇಸಿಕ್ ಥಿಂಗ್ಸನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಪಾಠಗಳು ಸಹಜವಾಗಿ ತಿಳಿತಾರೆ. ನಮ್ಮ ಸಾಮಾನ್ಯವಾಗಿ ಸ್ಟೂಡೆಂಟ್ಸ ಇದರಲ್ಲೇ ಮಿಸ್ಟೇಕ್ ಮಾಡೋದು. ಕೇವಲ ಪಾಠಗಳಲ್ಲಿ ಬಂದಂಥ ಗಣಿತಗಳನ್ನು, ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಬಿಡಿಸ್ಕೊಂತ ಹೋದರೆ ಆಗೋದಿಲ್ಲ. ಅದರ ಪೂರ್ವದಲ್ಲಿ ಅದಕ್ಕೇನು ಒಂದು ಮೂಲ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೋ ಅದನ್ನು ಸರಿ ಕ್ರಮದಲ್ಲಿ ನಾವು ತಿಳ್ಕೊಳ್ಳೇಬೇಕು. ಒಂದು ಸಲ ನೀವು ಬೇಸಿಕ್ ಆಪ್ರೇಷನ್ಸ್ ಆಫ್ ಆಲ್ ಸೈನ್ಸ್, ಎಲ್ಲ ಚಿಹ್ನೆಗಳ ಮೂಲ ಪ್ರಕ್ರಿಯೆಗಳನ್ನು ತಿಳ್ಕೊಂಡ್ಮೇಲೆ ಯಾವ ಬೇಕಾದ ಲೆಕ್ಕನ್ನು ನಾವು ಬಿಡಿಸ್ಬೋದು. ಎಷ್ಟು ಬೇಕಷ್ಟು ನಂಬರ್ ಆಫ್ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಈಸಿ ಆಗ್ತದೆ, ಭಾಳ ಸರಳವಾಗ್ತದೆ. ಅದಕ್ಕೆ ಪ್ರಥಮ ನಾವು ಒಂದೊಂದಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಜಸ್ಟ್ ನಾನು
ನಿಮಗೆ ಚಿಹ್ನೆಗಳ ಮೂಲ ಪ್ರಕ್ರಿಯೆಯನ್ನು ಹೇಳಿಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಪ್ರತಿಯೊಂದನ್ನು ತಕ್ಕೊಂಡು ಉದಾಹರಣೆಗಳನ್ನು ಸಮೇತ ನಾನು ನಿಮಗೆ ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ. ಆದರೆ ಈ ಮೂಲ ಪ್ರಕ್ರಿಯೆಯನ್ನು ಎಂದೂ ಕಡಿಮೆ ತಿಳ್ಕೊಬೇಡಿ. ಇದೇ ವಿಶೇಷ, ಇದೇ ನಮ್ಮ ಗಣಿತದ ಗುಟ್ಟು. ಸಹಜವಾಗಿ ಗಣಿತ ಅರ್ಥ ಮಾಡ್ಕೊಳ್ಳಿಕ್ಕೆ ವಿಶೇಷವಾದ ಮಂತ್ರ ಅಂದಾಗ ಬನ್ನಿ ನೋಡೋಣ ಅವನ್ನ ಹೇಗೆ ನಾವು ಆಪರೇಷನ್ಸನ್ನು ಯೂಸ್ ಮಾಡ್ಕೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಗಣಿತದ ಚಿಹ್ನೆಗಳ ಯಾವ್ಯಾವ ರೂಪದಲ್ಲಿ ಏನೇನು ಚಿಹ್ನೆಗಳಾಗಿ ಪರಿವರ್ತನೆಗಳಾಗ್ತಾವ ಅಥವಾ ಇದ್ದಕ್ಕಿದ್ದಾಗ ಉಳಿತಾವ ಅನ್ನೋದು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು. ನಾನು ಈ ಗ್ರೀನ್ ಬೋರ್ಡ್ ಮೇಲೆ 4 ಆಪರೇಷನ್ಸನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರಥಮ ಅವನ್ನ ನೋಡ್ಕೊಳ್ಳೋಣ, ಆಮೇಲೆ ಒಂಚೂರು ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಎಸ್, ಕಮಾನ್. ನೋಡಿ, ಪ್ರಪ್ರಥಮವಾಗಿ ನಾವು ಕೂಡಿಸುವುದರಲ್ಲಿ ಚಿಹ್ನೆಗಳು ಬಂದಾಗ ಯಾವ ಥರ ಇಟ್ಕೋತೀವಿ ಅನ್ನೋದು ಆ ಚಿಹ್ನೆಗಳನ್ನು ಮೊದಲು ನೋಡ್ಕೊಳ್ಳೋಣ. ಇದು ಮಧ್ಯದಲ್ಲಿರೋದು ಕೂಡಿಸುವ ಚಿಹ್ನೆ, ಪ್ರಮುಖ ಚಿಹ್ನೆ. ಆಮೇಲೆ ಅದರ ಪೂರ್ವದಲ್ಲಿ ಒಂದು ಲೆಕ್ಕಗಳಲ್ಲಿ ಬರ್ತಕ್ಕಂಥ ನಂಬರ್ ಸಮೇತ ಅಂದರೆ ಸಂಖ್ಯೆಗಳ ಸಮೇತ ಬರ್ತಕ್ಕಂಥ ಚಿಹ್ನೆ ಪ್ಲಸ್. ಅಂದರೆ ಅದೇ ರೀತಿ ಇನ್ನೊಂದು ಪ್ಲಸ್. ಅಂದರೆ 2 ಪಾಸಿಟಿವ್ ನಂಬರ್ಸ್, 2 ಧನ ಸಂಖ್ಯೆಗಳು ಬಂದಾಗ ಅವುಗಳನ್ನು ಕೂಡಿಸಿದಾಗ ಬರುವ ಚಿಹ್ನೆ ಉತ್ತರದಲ್ಲಿ ಅದು ಧನ ಚಿಹ್ನೆ ಆಗಿರ್ತದ, ಅಂದ್ರೆ ಪ್ಲಸ್ ಆಗಿರ್ತದ. ನೋಡಿ ಇನ್ನೊಂದ್ಸಲ, 2 ಪಾಸಿಟಿವ್ ನಂಬರ್ಸನ್ನು ಕೂಡಿಸಿದಾಗ ಬರುವ ಉತ್ತರ ಕೂಡ ಇನ್ನೊಂದು ಪಾಸಿಟಿವ್ ನಂಬರ್ ಆಗಿರ್ತದ. ನಂಬರ್ 1. ನಂಬರ್ 2, ಒಂದು ಪಾಸಿಟಿವ್ ನಂಬರ್ ಧನ ಸಂಖ್ಯೆ ಹಾಗೂ ಇನ್ನೊಂದು ಋಣ ಸಂಖ್ಯೆ ಅಂದರೆ ಮೈನಸ್. ಅಂದರೆ ಒಂದು ಪಾಸಿಟಿವ್ ನಂಬರ್ ಇದ್ದು ಇನ್ನೊಂದು ನೆಗೆಟಿವ್ ನಂಬರ್ ಇದ್ದಾಗ ಅವುಗಳನ್ನು ಕೂಡಿಸಿದಾಗ ಇಲ್ಲಿ ಬರ್ತಕ್ಕಂಥ ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಆಗಿರುತ್ತದೆ. ಎಸ್ ಮೀನ್ಸ್ ದ ಸೈನ್ ಆಫ್ ಗ್ರೇಟರ್ ನಂಬರ್, SGN, ಸೈನ್ ಆಫ್ ಗ್ರೇಟರ್ ನಂಬರ್. ಅಂದರೆ ಈ 2 ನಂಬರ್ಸ್ದಲ್ಲಿ ಪಾಸಿಟಿವ್ ಸಂಖ್ಯೆ ದೊಡ್ಡದಾಗಿದ್ದರೆ ಇಲ್ಲಿ ಬರೋ ಚಿಹ್ನ ದೊಡ್ಡದು. ಹಾಗೆ ಈ 2 ಸಂಖ್ಯೆಗಳಲ್ಲಿ ನೆಗೆಟಿವ್ ನಂಬರ್ ದೊಡ್ಡದಿದ್ರೆ ಅವುಗಳನ್ನು ಕೂಡಿಸಿದಾಗ ಇಲ್ಲಿ ಚಿಹ್ನೆ ಬರೋದು ನೆಗೆಟಿವ್. ಒಂಚೂರ ಕೇರ್ಫುಲ್ಲಾಗಿ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾವಾಗಲೂ ವಿಡಿಯೋ ಆಗಾಗ ನೋಡ್ತಾ ಇರಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಪ್ಲೇಸ್ ಚೇಂಜ್ ಆಗಿದೆ. ಅಂದರೆ ಪ್ರಥಮ ನೆಗೆಟಿವ್ ನಂಬರ್, ನಂತರ ಪಾಸಿಟಿವ್ ನಂಬರ್. ಇಲ್ಲಿ ಎರಡನೇದರಲ್ಲಿ ಪ್ರಥಮ ಪಾಸಿಟಿವ್, ನೆಕ್ಸ್ಟ್ ನೆಗೆಟಿವ್ ಇತ್ತು. ಇಲ್ಲಿ ಜಾಗ ಚೇಂಜ್ ಆಗಿದೆ. ಪ್ರಥಮ ಋಣ ಸಂಖ್ಯೆ, ಆಮೇಲೆ ಎರಡನೇದು ಧನ ಸಂಖ್ಯೆ. ಇವುಗಳನ್ನು ಕೂಡಿಸಿದರೆ ಯಾವ ಚಿಹ್ನೆ ಬರ್ತದೆ? ಇಂಥ ಸಿಚುವೇಶನ್ದಲ್ಲಿ ಕೂಡ ಈ ಎರಡರೊಳಗೆ ಯಾವ ದೊಡ್ಡ ಸಂಖ್ಯೆ ಇರ್ತದೋ ಅದರ ಚಿಹ್ನೆ ಇಲ್ಲಿ ಇಡಬೇಕಾಗ್ತದೆ, ಅಂದರೆ ಉತ್ತರದಲ್ಲಿ ಇಡಬೇಕಾಗ್ತದೆ. ಉದಾಹರಣೆಗೆ ನೆಗೆಟಿವ್ ಸಂಖ್ಯೆ ಹೊಡೆದಿದ್ರೆ ಇಲ್ಲಿ ಬರುವ ಉತ್ತರ ನೆಗೆಟಿವ್. ಅದೇ ರೀತಿ ಪಾಸಿಟಿವ್ ಇರೋ ಸಂಖ್ಯೆ ಹೊಡೆದಿದ್ರೆ ಇಲ್ಲಿ ಬರೋ ಉತ್ತರ ಪಾಸಿಟಿವ್, ಅಂದರೆ ಪಾಸಿಟಿವ್ ಸಂಖ್ಯೆ ಆಗಿರ್ತದೆ. ಓಕೆ, ಇವಾಗ ಲಾಸ್ಟದಲ್ಲಿ ಬನ್ನಿ, ಅಂದರೆ ಪಾರ್ಟ್ 1ರಲ್ಲಿ ಲಾಸ್ಟ್
ಅದಂದರೆ ಎರಡು ಋಣ ಸಂಖ್ಯೆಗಳನ್ನು ಅಂದ್ರೆ ಎರಡು ನೆಗೆಟಿವ್ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂಥ ಆನ್ಸರ್ ಅಥವಾ ಉತ್ತರದ ಅಥವಾ ಫಲಿತಾಂಶದ ಚಿಹ್ನೆ ಕೂಡ ನೆಗೆಟಿವ್ ಆಗಿರ್ತದೆ. ಎರಡು ನೆಗೆಟಿವ್ ಸಂಖ್ಯೆಗಳನ್ನು ಕೂಡಿಸಿದಾಗ ಅಂದರೆ ಎರಡು ಋಣ ಸಂಖ್ಯೆಗಳನ್ನು ಕೂಡಿಸಿದಾಗ ಬರೋ ಉತ್ತರದಲ್ಲಿ ಕೂಡ ಆ ಋಣ ಅಥವಾ ನೆಗೆಟಿವ್ ಸೈನ್ ಇರ್ತದೆ. ಓಕೆ, ಇದು ಫಸ್ಟ್ ಪಾರ್ಟ್ ಕ್ಲಿಯರ್ ಆಗಿದೆ. ಇನ್ನೊಂದು ಸಲ ನೋಡಿ. ಎರಡು ಧನ ಸಂಖ್ಯೆಗಳನ್ನು ಕೂಡಿಸಿದಾಗ ಉತ್ತರದಲ್ಲಿ ಧನ ಚಿಹ್ನೆ ಬರ್ತದೆ. ಅಂದರೆ ಎರಡು ಪಾಸಿಟಿವ್ ನಂಬರ್ಸನ್ನು ಕೂಡಿಸಿದಾಗ ಬರುವ ಸಂಖ್ಯೆ ಪಾಸಿಟಿವ್ ಆಗಿರ್ತದೆ, ಉತ್ತರ ಪಾಸಿಟಿವ್ ಆಗಿರ್ತದೆ. ನಂಬರ್ ಸೆಕೆಂಡ್, ಪಾರ್ಟ್ 1ರಲ್ಲಿ ಸೆಕೆಂಡ್, ಒಂದು ಪಾಸಿಟಿವ್ ನಂಬರ್ ಇನ್ನೊಂದು ನೆಗೆಟಿವ್ ನಂಬರ್ ಅಂಥವನ್ನು ಕೂಡಿಸಿದಾಗ ಉತ್ತರದಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕಾಗ್ತದೆ. ಪ್ಲಸ್ ಇದ್ದರೆ ದೊಡ್ಡದು ಪ್ಲಸ್ ಚಿಹ್ನೆ ಬರ್ತದೆ, ಇಲ್ಲ ನೆಗೆಟಿವ್ ನಂಬರ್ ದೊಡ್ಡದಿದ್ದರೆ ನೆಗೆಟಿವ್ ಚಿಹ್ನೆ ಬರ್ತದೆ, ಮೈನಸ್ ಚಿಹ್ನೆ ಬರ್ತದೆ. ಹಾಗೆ ನೆಕ್ಸ್ಟ್ ಮೂರನೇರಲ್ಲಿ ಒಂದು ಮೈನಸ್ ಇನ್ನೊಂದು ಪ್ಲಸ್. ಇಂಥ ಸಿಚುವೇಶನ್ದಲ್ಲಿ ಕೂಡ ದೊಡ್ಡ ಸಂಖ್ಯೆಯ ಚಿಹ್ನೆ ಬರ್ತದೆ. ಕೊನೆಯದಾಗಿ ಪಾರ್ಟ್ 1ರಲ್ಲಿ ನಾಲ್ಕನೇದು, ಎರಡು ಋಣ ಸಂಖ್ಯೆಗಳಾಗಿ ಇದ್ದಾಗ ಉತ್ತರದಲ್ಲಿ ಕೂಡ ಋಣ ಚಿಹ್ನೆ ಬರ್ತದೆ. ದಿಸ್ ಈಸ್ ಪಾರ್ಟ್ ನಂಬರ್ 1 ಕ್ಲಿಯರ್. ಅದೇ ರೀತಿ ಇವಾಗ ಪಾರ್ಟ್ ನಂಬರ್ 2ದಲ್ಲಿ ನೋಡೋಣ. ಪಾರ್ಟ್ 2 ಅಂದರೆ ಇದರಲ್ಲಿ ಕಳೆಯುವ ವ್ಯವಸ್ಥೆಯಲ್ಲಿ, ಅದು ಕೂಡಿಸುವ ವ್ಯವಸ್ಥೆಯಲ್ಲಿ ಆಯಿತು. ಇನ್ನು ಕಳೆಯುವ ಮೂಲ ರೂಪದಲ್ಲಿ ನೋಡೋಣ. ಎರಡು ಧನ ಸಂಖ್ಯೆಗಳನ್ನು ಒಂದರಿಂದ ಇನ್ನೊಂದನ್ನು ಕಳೆದಾಗ ಇಲ್ಲಿ ಕೂಡ ದೊಡ್ಡ ಸಂಖ್ಯೆಯ ಚಿಹ್ನೆ ಬರ್ತದೆ ಉತ್ತರದಲ್ಲಿ. ಅಂದರೆ ಇದು ಎರಡನೇ ಚಿಹ್ನೆ ಇರ್ತದಲ್ಲ, ಇದು ಎರಡನೇ ಚಿಹ್ನೆ, ಇದನ್ನು ಮೈನಸ್ ಮಾಡುವಾಗ ಇದು ಚೇಂಜ್ ಆಗ್ತದೆ. ಅಂದರೆ ಇದು ಮೈನಸ್ ಇರೋದ್ರಿಂದ ಇದು ಪ್ಲಸ್ ಇದ್ದದ್ದು ಇದು ಮೈನಸ್ ಆಗ್ತದೆ. ಅಂದಂಗ ಇಲ್ಲಿ ಒಂದು ಸಂಖ್ಯೆ ಪ್ಲಸ್ ಆಗಿ ಉಳಿತದ, ಇನ್ನೊಂದು ಮೈನಸ್ ಆಗ್ತದೆ. ಅದಕ್ಕೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು. ನೆಗೆಟಿವ್ ಸಂಖ್ಯೆ ದೊಡ್ಡದಿದ್ದರೆ ಅದು ನೆಗೆಟಿವ್ ಚಿಹ್ನೆ, ಮತ್ತು ಪಾಸಿಟಿವ್ ದೊಡ್ಡದಿದ್ದರೆ ಪಾಸಿಟಿವ್ ಚಿಹ್ನೆ. ಹಾಗೆ ಪಾರ್ಟ್ ಸೆಕೆಂಡ್ರಲ್ಲಿ ಒಂದನೇದಾಯಿತು. ಈಗ ಪಾರ್ಟ್ ಸೆಕೆಂಡ್ರಲ್ಲಿ ಅದರಲ್ಲೇ ಎರಡನೇದು ಅಂದರೆ ಕಳೆಯುವ ವ್ಯವಸ್ಥೆಯಲ್ಲಿ, ಮೈನಸ್ ಮಾಡೋದರಲ್ಲಿ, ಸಬ್ಸ್ಟ್ರಾಕ್ಷನ್ ಮಾಡೋದರಲ್ಲಿ ನೋಡಿ. ಒಂದನೇ ಸಂಖ್ಯೆ ಪಾಸಿಟಿವ್ ಹಾಗೂ ಎರಡನೇದು ನೆಗೆಟಿವ್. ಹೀಗಿದ್ದಾಗ ಇದು ನೆಗೆಟಿವ್ ಸಂಖ್ಯೆ ಇದ್ದದ್ದು ಕಳೆಯ ಮುಂದೆ ಪಾಸಿಟಿವ್ ಆಗ್ತದೆ. ಅದಕ್ಕೆ ಇದರ ಉತ್ತರದಲ್ಲಿ ಪಾಸಿಟಿವ್ ಚಿಹ್ನೆ ಬರ್ತದೆ, ಅಂದರೆ ಧನ ಚಿಹ್ನೆ ಬರ್ತದೆ. ನೆಕ್ಸ್ಟ್ ಮೂರನೇ ಸ್ಟೆಪ್ಪ ಪಾರ್ಟ್ ಸೆಕೆಂಡ್ರಲ್ಲಿ ಅಂದರೆ ಕಳೆಯುತ್ತರಲ್ಲಿ ಒಂದನೇದು ಮೈನಸ್ ಸಂಖ್ಯೆ, ಎರಡನೇದು ಪ್ಲಸ್ ಪಾಸಿಟಿವ್ ಸಂಖ್ಯೆ. ಹೀಗಿದ್ದಾಗ ಈ ಪಾಸಿಟಿವ್ ಇದ್ದದ್ದು ಈ ಮೈನಸ್ ಮಾಡ್ತಾ ಇರೋದ್ರಿಂದ, ಕಳೀತಾ ಇರೋದ್ರಿಂದ ಇದು ಕೂಡ ಮೈನಸ್ ಆಗ್ತದೆ, ಅಂದರೆ ಚಿಹ್ನೆ ಬದಲಾಗಿ ಬರ್ತದೆ. ಅಂದಂಗ
ಪ್ರಥಮ ಇರೋದು ಮೈನಸ್ ಇದೆ, ನೆಗೆಟಿವ್ ಇದೆ, ಹಾಗೆ ಎರಡನೇದು ಕೂಡ ಮೈನಸ್ ಆಗ್ತದೆ ಅಥವಾ ನೆಗೆಟಿವ್ ಆಗ್ತದೆ ಅಂದಾಗ ಎರಡು ಮೈನಸ್ ಇಂಥ ಸಿಚುವೇಶನ್ದಲ್ಲಿ ಇದು ಮೈನಸ್ ನಂಬರ್ ಇಡಬೇಕಾಗ್ತದೆ, ಚಿಹ್ನೆ ಇಡಬೇಕಾಗ್ತದೆ, ಋಣ ಚಿಹ್ನೆ ಇಡಬೇಕಾಗ್ತದೆ. ಬೈ ಚಾನ್ಸ್ ನಿಮಗೆ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚಿಹ್ನೆಗಳ ಸಮೇತ ಈ ಎಲ್ಲ 4 ಪ್ರಕ್ರಿಯೆಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ. ಅವಾಗ ಇನ್ನೂ ನಿಮಗೆ ಈಸಿಯಾಗಿ ತಿಳಿಬೋದು. ಆದರೆ ಪ್ರಥಮ ಈ ಒಂದು ಮೂಲ ಪ್ರಕ್ರಿಯೆಯನ್ನು ತಿಳ್ಕೊಂಡಿರಿ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ನಂಬರ್ 4 ಇದರಲ್ಲಿ ಏನಿದೆ, ಇದರಲ್ಲಿ ಎರಡೂ ಮೈನಸ್ ಇವೆ, ನೆಗೆಟಿವ್ ಚಿಹ್ನೆಗಳಿವೆ, ಋಣ ಚಿಹ್ನೆಗಳಿವೆ. ಇಂಥ ಸಿಚುವೇಶನ್ದಲ್ಲಿ ಏನಾಗ್ತದೆ, ಎರಡನೇ ಋಣ ಚಿಹ್ನೆ ಇದ್ದದ್ದು ಇದು ಪ್ಲಸ್ ಆಗ್ತದೆ, ಪಾಸಿಟಿವ್ ಆಗ್ತದೆ. ಇಂಥಲ್ಲಿ ಕೂಡ ಯಾವ ಸಂಖ್ಯೆ ದೊಡ್ಡದಿರ್ತದೋ ಅದರ ಚಿಹ್ನೆ ಇಡಬೇಕಾಗ್ತದೆ ಉತ್ತರದಲ್ಲಿ. ನೋಡಿ, ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ 2ದಲ್ಲಿ ಅಂದರೆ ನಾವು ಸಂಖ್ಯೆಗಳನ್ನು ಒಂದರಿಂದ ಇನ್ನೊಂದನ್ನು ಕಳೀತಾ ಇದ್ದಾಗ ಮೈನಸ್ ಮೂಲ ಪ್ರಕ್ರಿಯೆ ಮಾಡ್ತಾ ಇದ್ದಾಗ, ಬೇಸಿಕ್ ಆಪರೇಷನ್ಸ್ ಫಾರ್ ಮೈನಸ್. ಎರಡು ಪ್ಲಸ್ ಇದ್ದಾಗ ಕಳಿಬೇಕಾದ್ರೆ ಎರಡನೇದರ ಚಿಹ್ನೆ ಮೈನಸ್ ಆಗ್ತದೆ. ಆಗ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಉತ್ತರದಲ್ಲಿ ಇಡಬೇಕಾಗ್ತದೆ. ಒಂದನೇದು, ಇವಾಗ ಎರಡನೇದರಲ್ಲಿ ಪ್ರಥಮ ಸಂಖ್ಯೆ ಪಾಸಿಟಿವ್ ಧನ, ಆಮೇಲೆ ಎರಡನೇದು ಋಣ. ಇಲ್ಲಿ ಕಡಿತಾ ಇರೋದ್ರಿಂದ ಇದು ಕೂಡ ಧನ ಆಗ್ತದೆ, ಪಾಸಿಟಿವ್ ಆಗ್ತದೆ. ಆಗ ಉತ್ತರದಲ್ಲಿ ಸೀದಾ ಪಾಸಿಟಿವ್ ಚಿಹ್ನೆಯನ್ನು ಇಡಬೇಕು. ನೆಕ್ಸ್ಟ್ ಇದೇ ಪಾರ್ಟ್ 2ದಲ್ಲಿ ಮೂರನೇದು ಪ್ರಥಮ ಮೈನಸ್ ಮತ್ತು ಸೆಕೆಂಡ್ ಪ್ಲಸ್. ಈ ಸೆಕೆಂಡ್ ಪ್ಲಸ್ ಇದು ಮೈನಸ್ ಆಗ್ತದೆ, ಅಂದರೆ ಎರಡೂ ಮೈನಸ್ ಆಗ್ತವೆ. ಅದಕ್ಕೆ ಇದರ ಉತ್ತರದಲ್ಲಿ ಮೈನಸ್ ಬರ್ತದೆ. ಅದೇ ರೀತಿ ಕೊನೆಗೆ ಅಂದರೆ ಸೆಕೆಂಡ್ ಪಾರ್ಟ್ದಲ್ಲಿ ಲಾಸ್ಟ್ ನಂಬರ್ 4 ಇದು ಎರಡೂ ಮೈನಸ್ ಇರ್ತಾವ. ಇದರಲ್ಲಿ ಎರಡನೇದು ಪ್ಲಸ್ ಆಗ್ತದೆ, ಮೈನಸ್ ಮಾಡ್ತಾ ಇರೋದ್ರಿಂದ ವಿರುದ್ಧ ಚಿಹ್ನೆ ಬರ್ತದೆ, ಪ್ಲಸ್ ಆಗ್ತದೆ. ಇಲ್ಲಿ ಕೂಡ ಯಾವುದು ದೊಡ್ಡ ಸಂಖ್ಯೆ ಇರ್ತದೋ ಅಂದರೆ ಧನ ದೊಡ್ಡದಿದ್ದರೆ ಧನ ಚಿಹ್ನೆ, ಮೈನಸ್ ದೊಡ್ಡದಿದ್ದರೆ ಮೈನಸ್ ಚಿಹ್ನೆ ನಾವಿಲ್ಲಿ ಇಡಬೇಕಾಗ್ತದೆ. ಓಕೆ, ಇದಾಯಿತು ಪಾರ್ಟ್ 1 ಮತ್ತು ಪಾರ್ಟ್ 2. ಅಂದರೆ ಪಾರ್ಟ್ 1ರಲ್ಲಿ ನಾವು ಚಿಹ್ನೆಗಳನ್ನು ಕೂಡಿಸೋದನ್ನು ಪ್ರಕ್ರಿಯೆ ನೋಡ್ತೀವಿ, ಬೇಸಿಕ್ ಆಪರೇಷನ್ಸ್. ಹಾಗೆ ಪಾರ್ಟ್ 2ದಲ್ಲಿ ಚಿಹ್ನೆಗಳ ಸಬ್ಸ್ಟ್ರಾಕ್ಷನ್, ಬೇಸಿಕ್ ಆಪರೇಷನ್ಸ್ ನೋಡಿದ್ವಿ. ಅಂದರೆ ಕಳೀತಾ ಇದ್ದಾಗ ಆ ಚಿಹ್ನೆಗಳು ಹೇಗೆ ಚೇಂಜಸ್ ಆಗ್ತಾವೆ ಅನ್ನೋದನ್ನು ನೋಡಿದ್ದೀವಿ. ಅದೇ ರೀತಿ ಇವಾಗ ಗುಣಾಕಾರಗಳಲ್ಲಿ ಪಾರ್ಟ್ 3 ಮೂರನೇ ಪಾರ್ಟ್ದಲ್ಲಿ ಇಲ್ಲಿ ಗುಣಾಕಾರದ ಇದ್ದಾಗ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದಾಗ ಚಿಹ್ನೆಗಳು ಹೇಗೆ ಬದಲಾವಣೆ ಆಗಿ ಬರ್ತಾವೆ ಅನ್ನೋದು ಇವಾಗ ನೋಡೋಣ. ನೋಡಿ, ಎರಡು ಧನ ಸಂಖ್ಯೆಗಳ ಗುಣಾಕಾರ ಧನವಾಗಿರ್ತದೆ. ಅಂದರೆ ಎರಡು ಪಾಸಿಟಿವ್ ನಂಬರ್ಸನ್ನು ಗುಣಾಕಾರ ಮಾಡಿದಾಗ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರೋ ಉತ್ತರ ಪಾಸಿಟಿವ್ ಆಗಿರ್ತದೆ, ಪಾಸಿಟಿವ್ ಇರುತ್ತೆ. ನಂಬರ್ 1 ಪಾರ್ಟ್ 3ದಲ್ಲಿ ನಂಬರ್ 1 ಆಗಿದೆ. ಹಾಗೆ ಪಾರ್ಟ್ 3ದಲ್ಲಿನೇ ನಂಬರ್ 2 ನೋಡೋಣ. ಇದರಲ್ಲಿ ಪ್ರಥಮ ಸಂಖ್ಯೆ ಪಾಸಿಟಿವ್ ಮತ್ತು ದ್ವಿತೀಯ ಸಂಖ್ಯೆ ನೆಗೆಟಿವ್ ಇದ್ದಾಗ ಉತ್ತರದಲ್ಲಿ ನಾವು ನೆಗೆಟಿವ್ ಚಿಹ್ನೆಯನ್ನು ಇಡಲೇಬೇಕಾಗ್ತದೆ.
ಅಂದರೆ ಮೈನಸ್ ಚಿಹ್ನೆಯನ್ನು ಇಡಲೇಬೇಕು. ಹಾಗೆ ಅದೇ ಪಾಠದಲ್ಲಿ ಅಂದರೆ ಮೂರನೇ ಪಾಠದಲ್ಲಿ ಮೂರನೇದು ಪ್ರಥಮ ಸಂಖ್ಯೆ ನೆಗೆಟಿವ್ ಮತ್ತು ಎರಡನೇ ಸಂಖ್ಯೆ ಪಾಸಿಟಿವ್. ಹೀಗಿದ್ದಾಗಲೂ ಕೂಡ ಉತ್ತರದಲ್ಲಿ ಆನ್ಸರ್ದಲ್ಲಿ ನೆಗೆಟಿವ್ ಚಿಹ್ನೆ ಇಡಬೇಕಾಗ್ತದೆ, ಮೈನಸ್ ಚಿಹ್ನೆನೇ ಇಡಬೇಕು. ಅವುಗಳ ಗುಣಾಕಾರ ಮಾಡಬೇಕು ಮತ್ತು ಚಿಹ್ನೆ ಮಾತ್ರ ನೆಗೆಟಿವ್ ಇರ್ತದೆ. ಹಾಗೆ ಅದೇ ಪಾಠದಲ್ಲಿ ಅಂದರೆ ಮೂರನೇ ಪಾಠದಲ್ಲಿನೇ ಲಾಸ್ಟ್ ನಾಲ್ಕನೇ ಪ್ರಕ್ರಿಯೆ ನೋಡೋಣ. ನಾಲ್ಕನೇ ಪ್ರಕ್ರಿಯೆಯಲ್ಲಿ ಏನು ತೆಗೆದುಕೊಂಡಿದೆ ಇಲ್ಲಿ? 2 ಮೈನಸ್ ಅಂದರೆ 2 ನಂಬರ್ಸ್ ನೆಗೆಟಿವ್ ಇರ್ತವೆ. ಉದಾಹರಣೆಗೆ ನೋಡಿ, ಪ್ರಥಮ ನಂಬರ್ ಕೂಡ ಮೈನಸ್ ಚಿಹ್ನೆ ಹೊಂದಿರ್ತದೆ, ಎರಡನೇ ನಂಬರ್ ಕೂಡ ನೆಗೆಟಿವ್ ಚಿಹ್ನೆ ಹೊಂದಿರ್ತದೆ. ಹೀಗೆ 2 ನೆಗೆಟಿವ್ ಇದ್ದಾಗ ಅವುಗಳ ಗುಣಾಕಾರ ಮಾತ್ರ ಪಾಸಿಟಿವ್ ಬರ್ತದೆ. ಗುಣಾಕಾರ 2 ನೆಗೆಟಿವ್ ಚಿಹ್ನೆಗಳ ಅಥವಾ ಸಂಖ್ಯೆಗಳು ಬಂದಾಗ ಅವುಗಳ ಗುಣಾಕಾರ ಪಾಸಿಟಿವ್ ಆಗಿರ್ತದೆ. ಓಕೆ, ಇದು ನಂಬರ್ 3 ಕ್ಲಿಯರ್ ಆಗಿದೆ. ಪಾರ್ಟ್ ನಂಬರ್ 3 ಗುಣಾಕಾರಕ್ಕೆ ಸಂಬಂಧಪಟ್ಟ ಮೂಲ ಪ್ರಕ್ರಿಯೆಗಳು. ಓಕೆ, ಅಂದಂಗಿನ ಕೊನೆ ಹಂತ ನೋಡೋಣ. ಇದು 4ನೇ ಪಾರ್ಟ್, ಚಿಹ್ನೆಗಳ ಬೇಸಿಕ್ ಆಪರೇಷನ್ಸ್ದಲ್ಲಿ 4ನೇ ಪಾರ್ಟ್ ಆಗಿದೆ. ಈ 4ನೇ ಪಾರ್ಟದಲ್ಲಿ ನಾವು ಬೇರೆ ಬೇರೆ ಚಿಹ್ನೆಗಳಿಗೆ ಭಾಗಾಕಾರ ರೂಪದಲ್ಲಿ ತಕ್ಕೊಂಡು ನೋಡ್ತೇವೆ. ಅದು ನೋಡೋಣ. ಪ್ರಥಮ ನೋಡಿ, ಪ್ಲಸ್ ಡಿವೈಡೆಡ್ ಬೈ ಪ್ಲಸ್. 2 ಸಂಖ್ಯೆಗಳ ಪಾಸಿಟಿವ್ ಇದ್ದಾಗ ಅವುಗಳ ಭಾಗಾಕಾರದ ಉತ್ತರದಲ್ಲಿ ಕೂಡ ಪಾಸಿಟಿವ್ ಸಂಖ್ಯೆ ಬರ್ತದೆ, ಅಂದರೆ ಪಾಸಿಟಿವ್ ಚಿಹ್ನೆ ಇಡಬೇಕಾಗ್ತದೆ. ಭಾಗಾಕಾರದಲ್ಲಿ 2 ಧನ ಸಂಖ್ಯೆಗಳ ಭಾಗಾಕಾರ ಕೂಡ ಧನ ಸಂಖ್ಯೆ ಆಗಿರ್ತದೆ, ಅಂದರೆ ಉತ್ತರ ಧನ ರೂಪದಲ್ಲಿ ಬರ್ತದೆ, ಪಾಸಿಟಿವ್ ರೂಪದಲ್ಲಿ. ಇನ್ನು ಅದರಲ್ಲಿ ಇದು ಫಸ್ಟ್ ಆಯಿತು, ಅಂದರೆ 4ನೇ ಪಾರ್ಟದಲ್ಲಿ ಇದು ಫಸ್ಟ್ ಆಯಿತು. ಇವಾಗ ಅದೇ 4ನೇ ಪಾರ್ಟದಲ್ಲಿ ಎರಡನೇದು ನೋಡೋಣ. ಎರಡನೇದರಲ್ಲಿ ಏನಾಗಿದೆ? ಪ್ರಥಮ ಸಂಖ್ಯೆ ಪಾಸಿಟಿವ್, ಎರಡನೇ ಸಂಖ್ಯೆ ನೆಗೆಟಿವ್. ಹೀಗಿದ್ದಾಗ ಇವುಗಳ ಭಾಗಾಕಾರ ಕೂಡ ನೆಗೆಟಿವ್ ಆಗಿರ್ತದೆ, ಅಂದರೆ ನೆಗೆಟಿವ್ ಚಿಹ್ನೆಯನ್ನು ಹೊಂದಿರ್ತದೆ. ನೋಡಿ, ಪ್ಲಸ್ ಡಿವೈಡೆಡ್ ಬೈ ಮೈನಸ್, ಇದು ಆನ್ಸರ್ ಮೈನಸ್ ರೂಪದಲ್ಲಿ ಇರ್ತದೆ. ಇದತ್ತು ಪಾರ್ಟ್ 4ದಲ್ಲಿ ಸೆಕೆಂಡ್. ಅದೇ ರೀತಿ ಅದೇ ಪಾರ್ಟದಲ್ಲಿ ಅಂದರೆ ಪಾರ್ಟ್ 4ದಲ್ಲಿ ಇವಾಗ 3rd ನೋಡೋಣ, 3ನೇದು. ಅದು ಹೀಗೆ, ಇಲ್ಲಿ ಪ್ರಥಮ ಸಂಖ್ಯೆ ನೆಗೆಟಿವ್ ಆಗಿರ್ತದೆ ಮತ್ತು ದ್ವಿತೀಯ ಸಂಖ್ಯೆ ಪಾಸಿಟಿವ್ ಆಗಿರ್ತದೆ. ಹೀಗಿದ್ದಾಗಲೂ ಕೂಡ ಆನ್ಸರ್ ನೆಗೆಟಿವ್ದಲ್ಲಿ ಇರ್ತದೆ. ನೆಗೆಟಿವ್ದಲ್ಲಿ ಅಂದರೆ ಬರ್ತಕ್ಕಂಥ ಆನ್ಸರ್ ನಾವು ಚಿಹ್ನೆ ಮೈನಸ್ ಇಡಬೇಕಾಗ್ತದೆ. ಓಕೆ, ಇದತ್ತು ಪಾರ್ಟ್ 4ದಲ್ಲಿ 3rd. ಇನ್ನು ಇದೇ ಪಾರ್ಟ್ 4ದಲ್ಲಿ ಲಾಸ್ಟ್ ಆಪರೇಷನ್ ನೋಡೋಣ, ಕೊನೆಯ ರೂಲ್. ಅದು ಅಂದರೆ ಏನು? ಇಲ್ಲಿ ಮೈನಸ್ ಡಿವೈಡೆಡ್ ಬೈ ಮೈನಸ್, ಅಂದರೆ 4ನೇ ಪಾರ್ಟದಲ್ಲಿ ಕೊನೆಯದು 4ನೇದು, 2 ಸಂಖ್ಯೆಗಳ ಚಿಹ್ನೆಗಳು ನೆಗೆಟಿವ್ ಆಗಿರ್ತವೆ, ಮೈನಸ್ ಇರ್ತವೆ. ಅಂದರೆ ಮೈನಸ್ ಸಂಖ್ಯೆ ಡಿವೈಡೆಡ್ ಬೈ ಇನ್ನೊಂದು ಮೈನಸ್ ಸಂಖ್ಯೆ. ಇಂಥ ಸಿಚುವೇಶನ್ದಲ್ಲಿ ಇಲ್ಲಿ ಬರುವ ಆನ್ಸರ ಪಾಸಿಟಿವ್ ಇರ್ತದೆ. ನೋಡಿ, ಇಲ್ಲಿ ತಮಗೆ ಕಾಣ್ತದೆ ಮೈನಸ್ ಡಿವೈಡೆಡ್ ಬೈ ಮೈನಸ್.
ದಟ್ ಈಸ್ ಪ್ಲಸ್. ಇದಾಯಿತು 4ನೇ ಪಾಠ. ಅಂದಂಗೆ ಸಾಮಾನ್ಯವಾಗಿ ನಾನು ನಿಮಗೆ ಈ ಬೇಸಿಕ್ ಚಿಹ್ನೆಗಳ ಆಪ್ರೇಷನ್ಸ್, ಮೂಲ ಚಿಹ್ನೆಗಳ ಪ್ರಕ್ರಿಯೆಯನ್ನು ಹೇಳಿದೆ. ಒಟ್ಟಿಗೆ 4 ಪಾಠ. ಅದರಲ್ಲಿ ಪ್ರಥಮ ಪಾಠ ಕೂಡಿಸೋದ್ರಲ್ಲಿ, 2ನೇ ಪಾಠ ಕಳೆಯೋದ್ರಲ್ಲಿ, 3ನೇ ಪಾಠ ಗುಣಾಕಾರದಲ್ಲಿ, 4ನೇ ಪಾಠ ಭಾಗಾಕಾರದಲ್ಲಿ. ಇವು ಚಿಹ್ನೆಗಳ ಯಾವ ರೀತಿಯಾಗಿ ನಾವು ಇಡಬೇಕಾಗ್ತದ, ಅವನು ಹೇಗೆ ಉಪಯೋಗಿಸ್ಬೇಕಾಗ್ತದ ಅನ್ನೋದು ನಾನು ಇವಾಗ ಇಲ್ಲಿ ತಮಗೆ ಈ ಒಂದು ಬೇಸಿಕ್ ಪ್ರಕ್ರಿಯೆ 4 ಪಾರ್ಟ್ ತಕ್ಕೊಂಡು, ಜೊತೆಗೆ ಪ್ರತಿಯೊಂದು ಪಾರ್ಟದಲ್ಲಿ 4 ಬೇಸಿಕ್ ಆಪರೇಷನ್ಸನ್ನು ತಮಗೆ ಹೇಳಿಕೊಟ್ಟಿದ್ದಾನೆ. ದಯವಿಟ್ಟು ಇದು ಏನಪ್ಪ ಇದೇನಂತ ಯೂಸ್ಫುಲ್ ಇಲ್ಲಲ್ಲ ಅಂತ ಅಂದ್ಕೋಬೇಡಿ. ಇನ್ನು ಮುಂದೆ ಇವೇ ಮೂಲ ಚಿಹ್ನೆಗಳನ್ನು ತಕ್ಕೊಂಡು, ಆಪರೇಷನ್ಸ್ ಇವನ್ನ ತಕ್ಕೊಂಡು ಇಡೀ ಜಗತ್ತದ ಮ್ಯಾಥ್ಸನ್ನು ನಾವು ಕವರ್ ಮಾಡ್ತೀವಿ. ಅದಕ್ಕೆ ಅಷ್ಟು ಲಘುವಾಗಿ ಇವನ್ನು ತಿಳ್ಕೊಬೇಡಿ. ಇವೇ ಸರ್ವಸ್ವ. ನಾನು ಆಲ್ರೆಡಿ ಇವಾಗ ಮ್ಯಾಥ್ಸ್ದಲ್ಲಿ ಏನೇನೇನೇನು ನಿಮಗೆ ವಿಡಿಯೋಸ್ ಮಾಡಿಕೊಡ್ತಾ ಇದ್ದೀನಲ್ಲ, ಇವೆಲ್ಲವೂ ಮುಂದಿನ ವಿಶೇಷ ಗಣಿತದ ಎಲ್ಲ ದೊಡ್ಡ ದೊಡ್ಡ ಸಂಖ್ಯೆಗಳು, ಚಿಕ್ಕದಿರ್ಬೋದು ಮಧ್ಯಮ ಇರ್ಬೋದು, ಯಾವುದೇ ಗಣಿತನ್ನು ಬಿಡಿಸಲಿಕ್ಕೆ ಮೂಲ ಆಧಾರ ಸ್ತಂಭಗಳನ್ನು ಹೇಳ್ತಾ ಇದ್ದೇನೆ. ನಾನು ಮುಂಚಿತವಾಗಿ ನಿಮಗೆ ಮಗ್ಗಿಗಳನ್ನು ಹೇಗೆ ಉಂಟು ಮಾಡೋದು, ಅದು ವಿಶೇಷವಾಗಿ ವೇದಿಕ್ ಟೆಕ್ನಿಕ್ದಿಂದ, ಅದನ್ನು ತಾವು ಎಂದೆಂದೂ ಮರಿಬಾರ್ದು. ಅದನ್ನು ಆಗಾಗ ನೋಡ್ತಾ ಇರಿ ನನ್ನ ವಿಡಿಯೋಸ್. 1ರಿಂದ 100ರವರೆಗೆ, 1ರಿಂದ 1000ದವರೆಗೆ ಮಗ್ಗಿಗಳನ್ನು ಹೇಗೆ ಉಂಟು ಮಾಡಬೇಕು ಅನ್ನೋದು 4 ಭಾಷೆಗಳಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ: ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್. ಅದೇ ರೀತಿ ಕೆಲವೊಂದು ವೇದಿಕ್ ಟೆಕ್ನಿಕ್ ಸಹಾಯದಿಂದ ಕೆಲವೊಂದು ವರ್ಗ ಸಂಖ್ಯೆಗಳ ಬಗ್ಗೆನೂ ನಾನು ವಿಡಿಯೋಸ್ ಮಾಡಿಕೊಟ್ಟಿದ್ದೇನೆ. ಇನ್ನು ಮುಂದೆ ನಾನು ಅಂದರೆ ಇವಾಗ ವರ್ಗಗಳ ಬಗ್ಗೆ ಒಂಚೂರು ಸ್ವಲ್ಪ ಮಾಡಿಕೊಟ್ಟಿದ್ದೇನೆ. ಇನ್ನು ಆ 16 ಸುಲಭ ಸೂತ್ರಗಳು, ಅಂದರೆ ವೇದಿಕ್ 16 ಸುಲಭ ಸೂತ್ರಗಳು, 13 ಉಪಸುಲಭ ಸೂತ್ರಗಳನ್ನು ಹಿಡ್ಕೊಂಡು, ಮತ್ತು ಇವೆಲ್ಲ ಬೇಸಿಕ್ ಚಿಹ್ನೆಗಳ ಪ್ರಕ್ರಿಯೆಗಳನ್ನು ಹಿಡ್ಕೊಂಡು, ಬೇಸಿಕ್ ಆಪ್ರೇಷನ್ಸ್ ತಕ್ಕೊಂಡು, ಇನ್ನೂ ಬಹಳಷ್ಟು ಬೇಸಿಕ್ ಥಿಂಗ್ಸನ್ನು ನಾನು ನಿಮಗೆ ಕೊಟ್ಟು, ಆಮೇಲೆ ಮುಂದಿನ ಎಲ್ಲ ಪಾಠಗಳು, ಬೇರೆ ಬೇರೆ ಲೆಕ್ಕಗಳು, ವಿಶೇಷವಾದ ಅನೇಕ ಲೆಕ್ಕಗಳನ್ನು ನಾನು ನಿಮಗೆ ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದರೆ ಯಾವುದೇ ಒಂದು ಲೆಕ್ಕ ನಾವು ಬಿಡಿಸಲಿಕ್ಕೆ, ಯಾವುದೇ ಒಂದು ಪಾಠವನ್ನು ನಾವು ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡೋ ಪೂರ್ವದಲ್ಲಿ ಯಾವಾಗಲೂ ಮ್ಯಾಥ್ಸ್ದಲ್ಲಿ ಆಗಲಿ ಅಥವಾ ಬೇರೆ ಪಾಠಗಳಲ್ಲಿ ಆಗಲಿ, ಬೇರೆ ವಿಷಯಗಳಲ್ಲಿ ಆಗಲಿ, ಅವುಗಳ ಮೂಲ ಬೇಸಿಕ್ ಆಪ್ರೇಷನ್ಸನ್ನು ಅರ್ಥ ಮಾಡ್ಕೊಳ್ಳೋದು ಸರ್ವಶ್ರೇಷ್ಠ. ಅದಕ್ಕೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗೋದು. ಇಂಥ ಎಲ್ಲ ಬೇಸಿಕ್ ಥಿಂಗ್ಸನ್ನು ಸ್ಟೂಡೆಂಟ್ಸ್ ನಾರ್ಮಲಿ ತಗೊಳ್ಳೋದಿಲ್ಲ ಅಥವಾ ಮಾಡೋದಿಲ್ಲ, ಅಥವಾ ಇವುಗಳ ಕಡೆ ಲಕ್ಷ್ಯ ಕೊಡೋದಿಲ್ಲ. ಅದಕ್ಕೆ ಮುಂದೆ ಹೋಗಿ ನಮಗೆಲ್ಲ ತೊಂದರೆಗಳಾಗೋದು. ದಯವಿಟ್ಟು ನನ್ನ ಮಾತಿನಲ್ಲಿ ನಂಬಿಕೆ ಇಡಿ. ನಾನು ಯಾವ್ಯಾವ ನಿಮಗೆಲ್ಲ ಬೇಸಿಕ್ ಏನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ, ಫೌಂಡೇಶನ್ಸ್ ಹಾಕಿ ಕೊಡ್ತಾ ಇದ್ದೇನೆ, ಇವನ್ನೆಲ್ಲವೂ ಸರಿ ಕ್ರಮದಲ್ಲಿ ತಕ್ಕೊಳ್ಳಿ. ಎಲ್ಲನೂ ಸರಿ ಕ್ರಮದಲ್ಲಿ ಫಾಲೋ ಅಪ್ ಮಾಡಿ, ಸೀರಿಯಸ್ಲಿ ತಕ್ಕೊಂಡು ಇವನು ನೋಡ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ನಾನು ನೆಕ್ಸ್ಟ್ ಒಂದೊಂದು ಸ್ಟೇಜಸ್ ಹೋದಂಗೆ ನಿಮ್ಮನ್ನು ಒಂದು ವಿಶೇಷ ಮ್ಯಾಥಮೆಟಿಕಲ್ ಜಗತ್ತದ ದಾರಿಯಲ್ಲಿ ನಾನು ಒಯ್ತಾ ಇದ್ದೇನೆ. ಆಮೇಲೆ ನಿಮಗೆ ಗೊತ್ತಾಗ್ತದೆ
ಈ ಬೇಸಿಕ್ ಆಪರೇಷನ್ಸ್ ಯಾಕೆ ನಾವು ಪೂರ್ವದಲ್ಲಿ ಮಾಡಿದೀವಿ ಅನ್ನೋದು ತಮಗೆ ಗೊತ್ತಾಗ್ತದೆ. ಇದರಿಂದನೇ ನಮ್ಮ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದೆ. ದಯವಿಟ್ಟು ನಂಬಿಕೆ ಇಟ್ಕೊಳ್ಳಿ ಮತ್ತು ಸರಿ ಕ್ರಮದಲ್ಲಿ ಫಾಲೋ ಅಪ್ ಮಾಡಿ. ಅಡ್ಡಿ ಇಲ್ಲ. ನನ್ನ ಒಂದು ವಿಶೇಷ ತಮಗೆಲ್ಲ ರಿಕ್ವೆಸ್ಟ್ ಇದೆ. ಇಲ್ಲಿವರೆಗೆ ಯಾರಾದರೂ ನನ್ನ ವಿಡಿಯೋಕ್ಕೆ, ನನ್ನ ಚಾನಲಕ್ಕೆ ಅಂದರೆ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಆಯಿತು. ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದರೆ ಫಿನಿಶ್, ಕ್ಲಿಯರ್. ಒಂದೇ ಸಲ ಸಬ್ಸ್ಕ್ರೈಬ್ ಮಾಡಬೇಕಾಗ್ತದೆ. ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್, ಆಮೇಲೆ ಲೈಕ್ ಮಾಡಿ ನನ್ನ ವಿಡಿಯೋಸನ್ನು ಎಲ್ಲ ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್, ನೇಬರ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಯಾರಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಪ್ರೋಗ್ರಾಮ್ ಇದು LKG to PhD ಮಕ್ಕಳಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಪೇರೆಂಟ್ಸ್ಗೆ ಎಲ್ಲರಿಗೂ ಯೂಸ್ ಆಗ್ತದೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಟೋಟಲಿ ನಿಮಗೆ ಯೂಸ್ಫುಲ್ ಇದೆ, ಟೋಟಲಿ ಫ್ರೀ ಆಫ್ ಕಾಸ್ಟ್ ಇದೆ. ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಸ್ ಎಲ್ಲರಿಗೆ ಶೇರ್ ಮಾಡ್ಕೊಳ್ಳಿ. ಇಷ್ಟನ್ನು ನಾನು ತಮ್ಮ ಕಡೆಗೆ ಕೇಳ್ತಾ ನಾನು ಇಲ್ಲಿ ನಿಲ್ತಾ ಇದ್ದೇನೆ. ನೆಕ್ಸ್ಟ್ ಮತ್ತೆ ಬೇಸಿಕ್ ಥಿಂಗ್ಸ್ ಯಾವ್ಯಾವ ಅನ್ನೋದು ಮ್ಯಾಥಮೆಟಿಕಲ್ ಜಗತ್ತದ ವಿಶೇಷವಾದ ಇದು ಎಲ್ಲ ಪ್ರಕ್ರಿಯೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ನಾನು ಮುಂದಿನ ವಿಶೇಷವಾದ ಬೇಸಿಕ್ ಥಿಂಗ್ಸ್ ಮೊದಲು ಕೊಟ್ಟು ಆಮೇಲೆ ಲೆಕ್ಕಗಳನ್ನು ಸಂಖ್ಯೆಗಳ ಸಮೇತ ತಮಗೆ ಬಿಡಿಸ್ಕೊಡ್ತಾ ಇರ್ತೀನಿ. ಮುಂದೆ ಪಾಠಗಳನ್ನು ನಾನು ಕವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾಳ ಬೇಗನೆ. ದಯವಿಟ್ಟು ಎಲ್ಲರೂ ಫಾಲೋ ಅಪ್ ಮಾಡಿ. ಅಡ್ಡಿ ಇಲ್ಲ. ಇಲ್ಲಿ ನಿಲ್ಲೋಣ. ತಮಗೆಲ್ಲರಿಗೆ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಿ ಬಯಸ್ತೇನೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೆ ನಮಸ್ಕಾರಗಳು. ಓಕೆ, ಥ್ಯಾಂಕ್ ಯು.